ನಾನು ಆ ಜಾಗದಲ್ಲಿ ಇದ್ದಿದ್ರೆ ಕತೆನೇ ಬೇರೆ. ಮನೆಯವ್ರಿಗೆ ಸಪೋರ್ಟ್ ಮಾಡಿದೆ ಊರ್ನವ್ರಿಗೆ ಸೊಪ್ಪಾಗ್ತಾ ಇದ್ರೆ. ಏನ್ ಸಂತೋಷ್ ಮಹಾಸ್ವಾಮಿಗಳೇ, ಬೋಧನೆ ನಡೆಸ್ತೀರಾ? ಇವಳು ಜಾತ್ರೆಗೆ ಬರಲ್ಲ ಅಂದ್ಲಾ? ಮತ್ ನೀನ್ ಯಾಕೆ ಬಲವಂತ ಮಾಡ್ತಿದ್ಯಾ? ಬಾ ಅಂತ ಬಲವಂತ ಮಾಡೋದಕ್ಕೆ ನೀನ್ ಯಾರು? ನಿಮಗೆ ನಾನು ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ. ನಮ್ಮನೆ ಘನತೆನ ಹೇಗೆ ಉಳಿಸ್ಕೋಬೇಕು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೂ ನಾನು ವಯಸ್ಸಲ್ಲೂ ಅನುಭವದಲ್ಲೂ ದೊಡ್ಡೋಳಾಗಿರೋದ್ರಿಂದ ಹೇಳ್ತಾ ಇದ್ದೀನಿ, ಇದು ಹಳ್ಳಿ. ನಿಮ್ಮ ಸಂಭ್ರಮ ಸಡಗರ ಎಲ್ಲೇ ಮೀರದೆ ಇದ್ರೆ ಸಾಕು. ಎಲ್ಲರ ಗಮನನೂ ನಮ್ಮ ಕಡೆನೇ ಇರುತ್ತೆ ಅನ್ನೋದು ನೆನಪಿರ್ಲಿ. ಯಾರು ನಮ್ಮ ಕಡೆ ಬೆಟ್ಟು ಮಾಡಿ ತೋರಿಸಿ ಮಾತಾಡಬಾರ್ದು. ನಾನು ಹೇಳಿದ್ ಕೇಳಿಸ್ತಾ ರಾಖಿ? ನಿನಗಿನ್ನೂ ನನ್ನ ಮೇಲಿನ ಕೋಪ ಹೋಗಿಲ್ವಾ? ನೀನ್ ನನ್ನನ್ನ ಬರೀ ಅತ್ತೆ ಅಂತ ಮಾತ್ರ ತಿಳ್ಕೊಂಡಿದ್ಯಾ, ಆದ್ರೆ ನಾನು ನಿನ್ನ ಮಗಳಂತ ಭಾವಿಸಿದ್ದೀನಿ. ತಾಯಿ ಸ್ಥಾನದಲ್ಲಿ ನಿಂತು ಮನೆ ಒಳ್ಳೇದಕ್ಕೋಸ್ಕರ ನಾಳಕ್ ಮಾತಾಡಿದ್ರೆ ಇಷ್ಟೊಂದು ಕೋಪ ಸಾಧಿಸ್ತಾರ? ಮಾತಾಡು ರಾಕಿ. ನಿನ್ ಮನ್ಸಲ್ಲಿ ಇಟ್ಕೊಂಡ್ರೆ ಅದು ನಿನ್ನ ಕುರಿತಾ ಇರುತ್ತೆ. ಅಮ್ಮ ಇಷ್ಟೊಂದು ಕೇಳ್ಕೊಳ್ತಾ ಇದ್ದಾರಲ್ವಾ, ಅವ್ರ ಹತ್ರ ಮುಕ್ತವಾಗಿ ಮಾತಾಡು. ಸಾಕು ನಿಲ್ಲಿಸ್ರಿ ನಿಮ್ ಡ್ರಾಮಾನ. ಮಗುನು ಚೂಟೋದು, ಈ ಕಡೆ ತೊಟ್ಲನ್ನು ತೂಗೋದು. ನೀವು ಒಳ್ಳೆಯವರು ಅನ್ಸ್ಕೊಳ್ಳೋ ಹುಚ್ಚಲ್ಲಿ ಮನೆಯವ್ರನ್ನೆಲ್ಲ ಮೂಲೆ ಗುಂಪು ಮಾಡ್ತಾ ಇದ್ದೀರಾ. ಅತ್ತೆ ನನ್ಗೆ ಯಾವತ್ತು ಇಷ್ಟೊಂದು ಬೈದಿರ್ಲಿಲ್ಲ. ಇವತ್ತು ನಿಮ್ಮ ಕುಮ್ಮಕ್ಕಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ. ರಾಕಿ, ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಹಾಯ್ 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 ಸಾರಿ, ರಾಂಗ್ ಟೈಮಲ್ಲಿ ನಾನು ಎಂಟ್ರಿ ಕೊಟ್ಟೆ ಅಂತ ಅನ್ಸುತ್ತೆ. ಇನ್ನೊಂದ್ಸತಿ ಬರ್ತೀನಿ, ಪರವಾಗಿಲ್ಲ. ಹೇಳು ಸಂತೋಷ್. ಅಮ್ಮ, ನಾಳೆ ಜಾತ್ರೆ ಅಲ್ವಾ, ಅದಕ್ಕೆ ನನ್ನ ಕಡೆಯಿಂದ ಒಂದು ವಿಶೇಷ ಸುದ್ದಿ ಇತ್ತು. ಅದನ್ನ ನಿಮ್ಗೆ ಹೇಳಿ ಕಿವಿ ತಂಪು ಮಾಡೋಣ ಅಂತ ಬಂದೆ. ಏನು ಅಂತ ವಿಶೇಷ? ನಾಳೆ ಜಾತ್ರೆಯಲ್ಲಿ ನಂದೊಂದು ಅನೌನ್ಸ್ಮೆಂಟ್ ಇದೆ. ಅದನ್ನ ಕೇಳಿ ಎಲ್ಲರೂ ತಲೆ ತಿರುಗಿ ಬಿದ್ದು ಬಿಡ್ಬೇಕು. ಬೀಟ್ಗೆ ಸಾಕು, ವಿಷಯ ಏನು ಅಂತ ಹೇಳು. ನನ್ನ ಜೀವನದಲ್ಲೇ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಅಷ್ಟು ಸುಲಭವಾಗಿ ಹೇಳಕ್ಕಾಗತ್ತಾ? ಯಾರನ್ನಾದ್ರೂ ಲವ್ ಮಾಡ್ತಿದ್ದೀನೋ? ಲವ್ವ ನಾನಾ? ಚಚ, ಶಾಂತಪ್ಪ. ಏಯ್, ಅಕ್ಕನ ಹತ್ರ ಸುಳ್ಳು ಹೇಳ್ಬೇಡ. ನೀನೇನೇ ಮಾಡಿದ್ರು ನಂಗೆ ಗೊತ್ತಾಗತ್ತೆ. ಹೇಳೋ. ಗೊತ್ತಾಗೋಯ್ತಾ? ಲವ್ವೇನಾ? ಸಸ್ಪೆನ್ಸ್. ಅದೇನ್ ಸಸ್ಪೆನ್ಸ್ ಹೇಳೋ. ಅಕ್ಕ, ಇಷ್ಟು ದಿನನೇ ತಡ್ಕೊಂಡಿದ್ದೀರಿ, ಇನ್ನೊಂದು ದಿನ ತಡ್ಕೊಳ್ಳಿ. ಸ್ಟೇಜ್ ಮೇಲೆ ನಿಂತು ಅನೌನ್ಸ್ ಮಾಡ್ತೀನಿ. ನಿಮ್ಮ ಮನೆಯವ್ರಿಗಷ್ಟೇ ಅಲ್ಲ, ಇಡೀ ಊರವ್ರಿಗೆ ಶಾಕ್. ಅಯ್ಯೋ, ಅದೇನೋ ಶಾಕು ಸಸ್ಪೆನ್ಸ್ ನನಗೆ ಗೊತ್ತಿಲ್ಲ ಕಣೋ. ಆದರೆ ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಆ ವಿಷಯನ ಮತ್ತೆ ಮತ್ತೆ ಕೆದಕಿ ಕೇಳಲ್ಲ. ಆದರೆ ಒಂದಂತೂ ನಿಜ, ನೀನೇನೇ ಮಾಡಿದ್ರು ನನ್ನ ಸಪೋರ್ಟ್ ನಿನಗೆ ಕಂಪ್ಲೀಟ್ ಇದೆ. ಥ್ಯಾಂಕ್ಸ್ ಅಕ್ಕ. ನೀನು ಯಾವುದೇ ಹುಡುಗಿನ ಇಷ್ಟಪಟ್ಟಿರೋ ಅವಳನ್ನ ತಂದು ನಿನ್ನ ಪಕ್ಕ ಹಸೆಮಣೆ ಮೇಲೆ ಕೂರಿಸೋ ಜವಾಬ್ದಾರಿ ನಂದು. ಅಪ್ಪಿ ತಪ್ಪಿ ಅವಳು ಏನಾದರೂ ನಾಳೆ ಜಾತ್ರೆ ಬಂದಿದೆ ಆದರೆ ನಾಳೆನೇ ನಿನ್ನ ಮದುವೆ ಫಿಕ್ಸ್. ನಿಜವಾಗ್ಲು? ನಿಜವಾಗ್ಲು. ಪ್ರಾಮಿಸ್? ಪ್ರಾಮಿಸ್. 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 ಅಮ್ಮ, ನನ್ನ ಸ್ವಲ್ಪ ಹೊತ್ತು ಬಿಟ್ಬಿಡು, ಡಿಸ್ಟರ್ಬ್ ಮಾಡಬೇಡ. ಬಿಟ್ಬಿಡೋ ಆಗಿದ್ರೆ ಇಲ್ಲಿವರೆಗೂ ಯಾಕೆ ಬರ್ತಿದ್ದೆ ಚಿನ್ನ? ನೀನು ಯಾಕೆ ಇಲ್ಲಿಗೆ ಬಂದೆ? ಅದೇ ನನ್ನ ಹುಡುಕಿಸ್ತಾ ಇದ್ದಂತೆ, ಎದ್ರ ಬದ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಯಾಕೋ ನಿನ್ನನ್ನು ಹುಡುಕ್ಸ್ಲಿ? ನನಗೇನು ಹುಚ್ಚ? ನನಗೆ ನಿನ್ನ ಹುಚ್ಚು, ನಿನಗೆ ನನ್ನ ಹುಚ್ಚು. ಯಾರ್ಯಾರಿಗೋ ಫೋನ್ ಮಾಡಿ ಅರುಣ ಬಂದಿದ್ದಾನೆ ಹುಡುಕಿಸ್ಕೊಡೋ ಅದ್ರ ಬದಲಾಗಿ ನನಗೆ ಫೋನ್ ಮಾಡಿದ್ರೆ ನಾನೇ ಬರ್ತಿರ್ಲಿಲ್ವಾ? ನೀನು ನನಗೆ ಚೆನ್ನಾಗಿಲ್ಲಿದ್ರೆ ನಾನು ಏನು ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಗೆಟ್ ಔಟ್. ಏಯ್ ಮುತ್ತೆ ಬಾಯಿ, ಗಂಟ್ಲಿದೆ ಅಂತ ಕೂಗ್ಬೇಡ. ನಿನ್ಕಿಂತ 2ರಷ್ಟು ಗಂಟ್ಲಿದೆ, ಕೂಗ್ಲಾ?
ನಾನು ಸಿಕ್ಕಾಕೊಂಡ್ರೆ ಓದಿಸ್ಕೊಳಕ್ಕೆ ರೆಡಿಯಾಗೆ ಬಂದಿದ್ದೀನಿ. ನೀನು ಸಿಕ್ಕಾಕೊಂಡ್ರೆ ಮನೆಯಿಂದ ಒತ್ತಾಚೆ ಆಗ್ತಾರೆ. ರೆಡಿನಾ? ಕೈ ಮುಗಿತೀನಿ, ನನ್ನನ್ನು ಬಿಟ್ಬಿಡು. ಬಿಟ್ಬಿಟ್ಟದ? ನೋ ಚಾನ್ಸ್ ಅಮ್ಮ. ನಾಳೆ ಜಾತ್ರೆ ಇದೆ, ಲಕ್ಷಣವಾಗಿ ಓಡಾಡ್ಕೊಂಡಿರ್ಬೇಕು ಬೇಡವಾ? ನಾನು ನಿನ್ನ ಕಣ್ ತುಂಬ್ಕೋಬೇಕು. ಕಣ್ಣುರ್ಸ್ಕೊ, ಒರ್ಸ್ಕೊಳ್ಳಲ್ಲ. ನೀನು ಜಾತ್ರೆಗೆ ಬರ್ತಿದ್ಯಾ? ಹ್ಞೂ, ನೀನು ಬಾ. ಅಲ್ಲೇ ಕ್ಲೈಮ್ಯಾಕ್ಸ್. ನಾನು ನಿನಗೇನಾಗಬೇಕು, ಈ ಮನೆಗೆ ನಾನೇನಾಗಬೇಕು, ಫುಲ್ ಡೀಟೇಲ್ಸ್. ನಿಮ್ಮ ಮನೆಯವ್ರಿಗಷ್ಟೇ ಅಲ್ಲ, ಇಡೀ ಊರಿನವ್ರ ಮುಂದೆ. ಆಮೇಲೆ ಢಂಕಣಕ ಢಣ್ ಢಣ್ ಢಂಕಣಕ ಢಣ್ ಢಣ್ ಢಂಕಣಕ ಢಣ್ ಢಣ್ ಢಂಕಣಕ ಢಣ್ ಢಣ್ ಢಂಕಣಕ ಢಣ್ ಯಾರಾದ್ರೂ ಬರಕ್ ಮುಂಚೆ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿತ್ತ ಆಗ್ಲಿಂದ ಬಡ್ಕೊಳ್ತಿದ್ದೀನಿ. ಯಾರಿಗೂ ಅದ್ರ ಬಗ್ಗೆ ಕಾಳ್ದೇನೆ ಇಲ್ಲ ಅಷ್ಟೇ ಹೇಳ. ಅಮ್ಮ, ಇದನ್ನೆಲ್ಲ ನಾನೇ ಮಾಡಿದ್ದು. ನೀನಾ? ಹ್ಞೂ, ಮನೆಯವರೆಲ್ಲ ಬ್ಯುಸಿ ಇದ್ರಲ್ಲ, ನೀವು ಅವ್ರಿಗೆ ಹೇಳೋದು ಕೇಳಿಸ್ತು. ಪಾಪ ಅವ್ರಿಗೆ ಯಾಕೆ ತೊಂದರೆ ಅಂತ ನಾನೇ ಮಾಡಿದೆ. ಏನಾರ ತಪ್ಪಾಗಿದೆಯಮ್ಮ? ಅಯ್ಯ, ತಪ್ಪೇನಿಲ್ಲ. ನೀನ್ ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ. ಅದಕ್ಕೂ ಮುಂಚೆ ಒಂದು ಮಾತು. ಆಗಲೇ ನೀವು ಯಾರು ಅಂತ ಗೊತ್ತಾಗದೆ ಹೊರಟ ಮಾತಾಗ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ ಅಮ್ಮ. ಅಯ್ಯ, ಪರವಾಗಿಲ್ಲ ಬಿಡು. ನೀನ್ ಯಾರು ಅಂತ ನನಗ್ ಗೊತ್ತಿರ್ಲಿಲ್ಲ, ನಾನ್ ಯಾರು ಅಂತ ನಿನಗ್ ಗೊತ್ತಿರ್ಲಿಲ್ಲ. ಅದೇನ್ ದೊಡ್ಡ ಸಮಸ್ಯೆ ಅಲ್ಲ. ನೀನ್ ಈ ಊರಲ್ಲಿ ಯಾರ ಮನೆ ಹುಡುಗ? ನಂದು ಈ ಊರಲ್ಲಮ್ಮ, ಪಕ್ಕದಲ್ಲೇ ಒಂದು ಹಳ್ಳಿ. ತುಂಬಾ ಬಡವ ಅಮ್ಮ. ನನಗೊಬ್ಬಳು ಅಕ್ಕ ಇದ್ಲು. ಕಷ್ಟಪಟ್ಟು ಮದುವೆ ಮಾಡಿದ್ವಿ, ಆದ್ರೆ ಉಳಿಲಿಲ್ಲ. ನಮ್ಮಮ್ಮಂಗೆ ನಾನು ಲಾಯರ್ ಆಗಬೇಕು ಅಂತ ಆಸೆ. ಅದಕ್ಕೆ ರವಿ ಸರ್ ಹತ್ರ ಬಂದು ಸೇರ್ಕೊಂಡೆ. ನನಗೂ ಒಳ್ಳೆ ಮನೇಲೆ ಆಶ್ರಯ ಸಿಕ್ತು. ಎಂಥ ಒಳ್ಳೆ ಮಗ ಅಮ್ಮ, ಎಷ್ಟು ಒಳ್ಳೆ ಮನ್ಸಮ್ಮ. ನಿಮ್ಮ ಈ ಉಪಕಾರನ ನಾನು ಈ ಜನ್ಮದಲ್ಲಿ ಮರೆಯಲ್ಲಮ್ಮ. ಇದ್ರಲ್ಲಿ ಉಪಕಾರ ಏನ್ ಬಂತು? ಕೆಲಸ ಕಲಿತಾ ಇದೆಯಾ, ದುಡಿತಾ ಇದೆಯಾ? ಅದರಲ್ಲೇನಿದೆ? ಉಪಕಾರ ಮಾಡಿದವ್ರಿಗೆ ತಾವೆಷ್ಟು ದೊಡ್ಡ ಉಪಕಾರ ಮಾಡಿದ್ವಿ ಅಂತ ಹೇಗೆ ಗೊತ್ತಿರುತ್ತೆ ಅಮ್ಮ? ನಮ್ಮಂತ ಹಸ್ತವ್ರಿಗಷ್ಟೇ ಗೊತ್ತಿರುತ್ತೆ. ಮನೆ, ನಿಮ್ಮಂಥ ಸಜ್ಜನರ ಸಹವಾಸ ನಮಗೆಲ್ಲ ಎಲ್ಲಿ ಸಿಗುತ್ತಮ್ಮ? ಇಂಥ ಒಳ್ಳೆ ಮನೆ, ಒಳ್ಳೆ ಆಶ್ರಯ ಸಿಗೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ನಿಮ್ಮನ್ನು ನೋಡಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ನೋಡ್ದಂಗಾಗತ್ತಮ್ಮ. ಕೈ ಎತ್ತಿ ಮುಗಿಬೇಕು ಅನ್ಸುತ್ತೆ. ನಿಮ್ಮ ತಾಯಿಯ ಆಶೀರ್ವಾದ ಈ ಬಡವನ ಮೇಲೆ ಸದಾ ಹೀಗೆ ಇರಲಿ ಅಮ್ಮ. ಒಳಗಡೆ ಏನಾರ ಕೆಲಸ ಇದೆಯಾ ಅಂತ ನೋಡ್ತೀನಮ್ಮ. ಬರ್ತೀನಿ. ಎಷ್ಟು ಒಳ್ಳೆ ಹುಡುಗ ಅಲ್ವಾ? ಯಾರು? ಅದೇ ರವಿ ಅಸಿಸ್ಟೆಂಟ್ ಸಂತೋಷ್. ಅವನು ಒಳ್ಳೆಯವನು ಅಂತ ನಿಮ್ಗೆ ಗೊತ್ತಾಯ್ತು? ನೋಡಿದ್ರೆ ಗೊತ್ತಾಗಲ್ವಾ? ಯಾಕೆ ನಿನಗೆ ಹಾಗೆ ಅನಿಸ್ಲಿಲ್ಲ? ಇಲ್ಲ, ಅವನು ನೋಡ್ತಿದ್ರೆ ಅನುಮಾನ ಬರುತ್ತೆ. ಅವನ ನಡೆ ನುಡಿ ಎಲ್ಲ ವಿಚಿತ್ರ ಅನಿಸ್ತಾ ಇರುತ್ತಮ್ಮ. ಎಲ್ಲಾನು ಒಂದೇ ದೃಷ್ಟಿಯಿಂದ ನೋಡಬಾರ್ದು ಸೂರ್ಯ. ಪಾಪ ಅವನಿಗೆ ಮನೇಲಿ ಕಿತ್ತು ತಿನ್ನೋ ಬಡತನ ಅಂತೆ ಕಣೋ. ನೋಡು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಅವನ ನಿಷ್ಠೆ ತೋರಿಸ್ಬೇಕಾಗಿರೋದು ಅಣ್ಣನ ಅಸಿಸ್ಟೆನ್ಸಿಲಿ, ಮನೆ ಕೆಲಸದಲ್ಲಿ ತೋರಿಸೋ ಅಗತ್ಯ ಇಲ್ಲ.
ಒಳ್ಳೆ ಹುಡುಗರಿಗೂ ಒಳ್ಳೆ ಹುಡುಗರ ಥರ ನಡ್ಸೋರ್ಗೂ ತುಂಬ ವ್ಯತ್ಯಾಸ ಇದೆ. ಸೂರ್ಯ, ನಮ್ಮ ಹತ್ರ ಆಶ್ರಯ ಬೇಡ್ಕೊಂಡು ಬಂದವ್ರನ್ನ ನಾವು ಹಾಗೆಲ್ಲ ಅನುಮಾನಿಸ್ಬಾರ್ದು ಕಣೋ. ನಮ್ಮನೆ ಹೆಣ್ಮಕ್ಳನ್ನ ನೋಡಿ ಅವನಿಗೆ ಅವ್ರ ಅಕ್ಕಂದ್ರ ಜ್ಞಾಪಕ ಬಂದ್ರಂತೆ. ನನ್ನನ್ನು ಅಮ್ಮ ಅಂತ ತಿಳ್ಕೊಂಡಿದ್ದಾನೆ. ರವಿ ಹತ್ರ ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಹಾಗೆ ಸಣ್ಣ ಪುಟ್ಟ ಯಾವುದಾದ್ರೂ ಕೆಲಸ ಇದ್ರೆ ಮನೇಲಿ ಮಾಡ್ಕೊಂಡು ಹೋಗ್ತಾನೆ. ಅದ್ರಲ್ಲಿ ಏನಿದೆಯೋ? ಹೋಗ್ಲಿ, ನೀವು ಹುಷಾರಾಗಿರಿ. ಹುಚ್ಚುಡುಗ. ನಾನು ಅನ್ಕೊಂಡಿದ್ದು ನಿಜಾನೇ ಆಯಿತು. ಈ ಕನ್ನಡಕದವನು ಭಾರಿ ಡೇಂಜರ್. ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಮೇಡಮ್ ಯಾವ ಕಡೆನೋ ಹೊರಟಾಗಿದೆ. ನಿನಗೆ ಹೇಗೆ ಗೊತ್ತಾಯ್ತು? ನನಗೆಲ್ಲ ಗೊತ್ತು. ನೀವು ನನ್ನೇ ಹುಡ್ಕೊ ಬಂದ್ರಿ ಅಲ್ವಾ? ನನ್ನನ್ನು ಅಷ್ಟೊಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ನೀನು ಯಾರನ್ನು ಹುಡ್ಕೊಂಡೋಗಿದ್ದೆ? ನಾನು ಯಾರನ್ನಿಲ್ಲ, ಇಲ್ಲ. ಹಾಗಾದ್ರೆ ಇಷ್ಟೊತ್ತು ವೇದಿಕನ್ ಜೊತೆ ಮಾತಾಡಿದ್ ನಾನಾ? ಅದು ಮೇಡಮ್ಗೆ ಜ್ವರ ಬಂದಿತ್ತು ಅಂತಂದ್ರಲ್ಲ, ಅದಕ್ಕೆ ತಣ್ಣೀರ್ ಬಟ್ಟೆ ಹಾಕಿ ಯೋಗಕ್ಷೇಮ ವಿಚಾರಿಸಿ ಗಂಜಿ ಕುಡಿಸ್ತಾ ಇದ್ಯಾ? ಅಲ್ಲ, ಮೇಡಮ್ಗೆ ಮಾತ್ರೆ ಕೊಡೋಣ ಅಂತ ರೂಮ್ಗೆ ಹೋಗಿದ್ದೆ. ಅಲ್ಲಿರ್ಲಿಲ್ಲ, ಇಲ್ಲಿ ಬಂದೆ. ಹಾಗೆ ಮಾತಾಡ್ತಾ ಇದ್ದೆ. ಏನ್ ಮಾತಾಡ್ತಾ ಇದ್ರಿ ಅಂತ ಕೇಳ್ಬೋದಾ? ಅದು ಮಾತಾಡ್ತಾ ಹಾಗೆ ಮಾತು ಬೆಳೀತಷ್ಟೆ. ಅದೇ ಎಲ್ಲಿ ಹೋಯ್ತು ಅಂತ ಕೇಳ್ತಾ ಇದ್ದೀನಿ. ಕಿವಿಲ್ ಹೂವು ಇಟ್ಕೊಂಡಿದ್ದೀನಿ ಅನ್ಕೊಂಡಿದ್ಯಾ? ಏನೋ ಅನ್ಕೊಂಡಿದ್ಯಾ ನಮ್ಮ ಮನೆನ? ಎಷ್ಟು ಧೈರ್ಯ ನಿನ್ಗೆ? ಹಾದಿ ಬೀದಿಲ್ ಹೋಗೋರೆಲ್ಲ ನಮ್ಮ ಹುಡುಗಿ ಮೇಲೆ ಕಣ್ಣು ಹಾಕ್ಬೋದು ಅನ್ಕೊಂಡಿದ್ಯಾ? ಯಾಕೆ ಹೀಗೆ ಮಾಡ್ದೆ? ಅಲ್ಲ, ನೀವೇನೇನೋ ಮಾತಾಡ್ತಾ ಇದ್ದೀರಾ. ನಾನು ಆ ಥರದವನ? ಎಷ್ಟು ದಿವಸದಿಂದ ನೀವು ನನ್ನ ನೋಡ್ತಾ ಇದ್ದೀರಾ? ನಾನು ಯಾವ ಥರ ಕೆಟ್ಟದಾಗಿ ನಡ್ಕೊಂಡಿದ್ದೀನ? ತಪ್ಪು ತಿಳ್ಕೊಂಡಿದ್ದೀರಾ ನೀವು? ಮುಚ್ಚೋ ಬಾಯಿ! ನನ್ನನ್ನೇ ಯಾಮಾರ್ಸಕ್ ನೋಡ್ತಾ ಇದೀಯಾ? ನೀನ್ ಯಾರ್ಯಾರಿಗೋ ಮೋಸ ಮಾಡ್ದಂಗೆ ನನಗ್ ಮಾಡಕ್ಕಾಗಲ್ಲ. ಬಾರಿ ಜೋರ್ ಮಾಡ್ತಾ ಇದ್ದೆ. ನಿಜ ಹೇಳು, ಯಾರ್ ನೀನು? ನಾನು ಸಂತೋಷು. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಒಂದು ನಿಮಿಷ ನನ್ನ ಮಾತು ಕೇಳಿ. 10 ನಿಮಿಷದಿಂದ ನಿನ್ನ ಮಾತು ಕೇಳಿಸ್ಕೊತಾನೆ ಇದ್ದೀನಿ. ನೀನೇನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನೀನ್ ಸಂತೋಷ ಅಲ್ಲ. ನೀನ್ ಅವಳ ಹತ್ರ ಹೇಳ್ತಾ ಇರ್ಲಿಲ್ವಾ? ಯಾರ್ಯಾರ ಹತ್ರನೂ ಅರುಣ ಬಂದಿದ್ದಾನೆ ಹುಡ್ಕಿಸ್ಕೊಡಿ ಅನ್ನೋ ಬದಲು ಒಂದೇ ಒಂದು ಕಾಲ್ ಮಾಡಿದ್ರೆ ನಾನೇ ಬರ್ತಿದ್ದೆ ಅಂತ ಹೇಳಲಿಲ್ವಾ? ಅಂದ್ರೆ ಅಂದ್ರೆ ಏನರ್ಥ? ನೀನೇ ತಾನೇ ಅರುಣ? ಅವಳಾಗೆ ಖಂಡಿತವಾಗ್ಲೂ ನಿನ್ನನ್ನು ಕರೆಸ್ಕೊಂಡಿರಲ್ಲ. 4 ಜನ ಒದ್ರು ಒದಿಸ್ಕೊಳ್ಳೋ ಅಂತ ಅಯೋಗ್ಯ ನೀನು. ನಿನ್ನನ್ ಮನೆಯಿಂದ ಆಚೆಗೆ ಹಾಕಿದ್ರೆ ಅವಳು ನನ್ನ ಜೊತೆಗೆ ಬರ್ಲಿ ಅಂತ ಬಯಸೋ ನೀಚ ನೀನು. ಅವಳು ಸಂಕಟ ತಡಿಲಾರ್ದೆ ಅಳ್ತಾ ಇದ್ರೆ ಕಣ್ಣೋರ್ಸ್ಕ ನಾನ್ ನಿನ್ ಕಣ್ ತುಂಬ್ಕೋಬೇಕು, ನಾಳೆ ಜಾತ್ರೆಗೆ ಬಾ ಅಂತ ಕರಿತೀಯಾ? ತೂ ನಿನ್ ಯೋಗ್ಯತೆಗಿಷ್ಟು. ಹೋಗಿ ಹೋಗಿ ನಿನ್ನಂತ ಮನೆ ಹಾಳನ್ನ ನಮ್ಮ ಮನೆಗೆ ಸೇರ್ಸ್ಕೊಂಡ್ವಿ ನೋಡು. ನಮ್ ಚಪ್ಪಲಿ ತಗೊಂಡು ನಾವೇ ಹೊಡ್ಕೋಬೇಕು. ಸುಮ್ನೆ ಬಿಡಲ್ಲ ಕಣೋ ನಿನ್ನ. ಮನೆಯವ್ರಿಗೆಲ್ಲ ಸತ್ಯ ಗೊತ್ತಾಗೋ ಹಾಗೆ ಮಾಡಿ ಹುಚ್ಚು ನಾಯಿಗೆ ಹೊಡೆಯಾಗೆ ಹೊಡೆಸಿ ಮನೆಯಿಂದ ಆಚೆ ಹಾಕಿಸ್ತೀನಿ. ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ.
ಯಾಕೆ ಮೇಡಮ್ ಏನಾಯ್ತು? ಯಾಕೆ ನಗ್ತಾ ಇದ್ದೀರಾ? ಅಯ್ಯೋ ದಡ್ಡ, ಇಷ್ಟೊತ್ತು ನಾನು ಹೇಳಿದ್ರೆ ನಾನು ನಿಜ ಅಂತ ಅನ್ಕೊಂಡ್ಯಾ? ಇನ್ಮೇಲೆ ಹೇಳ್ತೀನಿ ನೋಡು, ಅದು ನಿಜ. ಇನ್ಮೇಲಿಂದ ನನ್ನ ಸಂಪೂರ್ಣ ಸಪೋರ್ಟ್ ನಿನಗಿರುತ್ತೆ. ಯಾಕಂದ್ರೆ ನಮ್ಮಿಬ್ರು ಗುರಿ ಒಂದೇ, ದಾರಿ ಮಾತ್ರ ಬೇರೆ ಬೇರೆ. ಯಾಕೆ ಏನು ಅಂತ ಏನು ಕೇಳಕ್ ಹೋಗ್ಬೇಡ, ನಾನು ನಿಧಾನಕ್ಕೆಲ್ಲ ಹೇಳ್ತೀನಿ. ನೀನ್ ಲಾಕ್ ಮಾಡೋದು ವೇದಿಕನ್ ಮಾತ್ರ, ಆದ್ರೆ ಅದ್ರ ನಿಜವಾಗ್ಲೂ ಲಾಕ್ ಆಗೋದು ಆರ್ತಿ ಮತ್ತೆ ಸೂರ್ಯ. ಇಷ್ಟು ದಿನ ಈ ಮನೆಗೆ ತಾವೇ ಸರ್ವಾಧಿಕಾರಿಗಳು ಅಂತ ಮೆರಿತಾ ಇದ್ದ ಅವರಿಬ್ರನ್ನು ಮಟ್ಟ ಹಾಕೋ ಟೈಮ್ ಬಂದಿದೆ. ಅದಕ್ಕೆ ನಿನ್ನ ಸಂಪೂರ್ಣ ಸಪೋರ್ಟ್ ಬೇಕು ಮಿಸ್ಟರ್ ಸಂತೋಷ್ ಅಲಿಯಾಸ್ ಅರುಣ. ಹೇಳಿದ್ರಲ್ಲ, ಸಾಕು ಬಿಡಿ ಮೇಡಮ್. ಇನ್ನು ಮುಂದೆ ಅವರನ್ನು ಹೇಗೆ ಆಡಿಸ್ತೀನಿ ಅಂತ ನೋಡ್ತಾ ಇರಿ. ಆರ್ತಿಯವರೇ, ನಾನು ರಾಕಿಗೆ ಬೈದಿರೋದ್ರಿಂದ ನಮ್ಮ ಆರ್ತಿಯವ್ರಿಗೆ ಬೇಜಾರಾಗಿದೆ ಅಲ್ವಾ? ನೋಡಿ, ತಪ್ಪು ಮಾಡಿದಾಳೆ, ತಪ್ಪು ಮಾಡಿರೋದ್ರಿಂದ ಬೈದ್ರೆ ತಪ್ಪಿಲ್ಲ ಅಲ್ವಾ? ಅಷ್ಟಕ್ಕೆಲ್ಲ ನೀವ್ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತೀರಾ? ಸರಿ, ನಾಳೆ ಜಾತ್ರೆಗೆ ಹೇಗೆ ರೆಡಿ ಆಗ್ತಾ ಇದ್ದೀರಾ? ನೋಡಿ, ನಾನಂತೂ ಧಾರವಾಡ ಶೈಲಿಯಲ್ಲಿ ರೆಡಿ ಆಗ್ತಾ ಇದೀನಪ್ಪ. ಕಚ್ಚೆ ಪಂಚೆ ಉಟ್ಕೋತಾ ಇದೀನಿ. ನಮ್ಮ ಆರ್ತಿಯವರು ಹಳ್ಳಿ ಗೆಟಪ್ಪಲ್ ತುಂಬಾ ಮುದ್ದಾಗಿ ಕಾಣಿಸ್ತಾರೆ. ಆಯ್ತು ಸೂರ್ಯರೇ, ನನಗೆ ಈ ಹಳ್ಳಿ ವಾತಾವರಣ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇಲ್ಲ. ಇಲ್ಲೇ ಇದ್ಬಿಡೋಣ ಅಂತ ಅನಿಸ್ತಾ ಇದೆ. ಅಯ್ಯಯ್ಯೋ, ಜಾತ್ರೆ ಮುಗ್ದಿದ ತಕ್ಷಣ ನಾವು ಊರಿಗೆ ಹೋಗ್ಬೇಕು, ಕೆಲಸ ಇದೆ. ಆದರೂ ನನಗೆ ಈ ಗಾಳಿ, ನೀರು, ಈ ವಾತಾವರಣ ಯಾವುದು ಬಿಟ್ಟು ಬರೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಹೌದಾ? ಹಾಗಾದ್ರೆ ಒಂದೆರಡು ದಿನ ನೀವು ಆರಾಮ್ಸೆ ಇದ್ಬಿಟ್ಟು ಬನ್ನಿ, ನಾನು ಊರಿಗೆ ಹೋಗಿರ್ತೀನಿ. ಹಲೋ ಸರ್, ಈ ವಾತಾವರಣ, ಗಾಳಿ, ನೀರು ಇದಕ್ಕೆಲ್ಲ ಅರ್ಥ ಬರೋದೇ ನೀವು ಜೊತೆಲಿದ್ದಾಗ ಮಾತ್ರ. ನೀವೇ ಹೋಗ್ಬಿಟ್ರೆ? ನಾ ಹೋಗ್ಬಿಟ್ರೆ ಸಾರಿ, ನಿಮ್ಮಿಬ್ರು ಮಧ್ಯೆ ಬಂದ್ಬಿಟ್ಟೆ. ಬಂದಾಯ್ತಲ್ಲ, ಪರವಾಗಿಲ್ಲ, ಬೇಕು ಬೇಡ ಆಮೇಲೆ ಬರ್ತೀನಿ. ಮತ್ತೆ ಬರ್ಬೇಡ, ಹೇಳ್ಬಿಟ್ಟು ಹೋಗು. ಸರ್, ಅದೇನು ಅಂತಂದ್ರೆ, ಈ ಸತಿ ಜಾತ್ರೆ ಹೇಗಾಗಬೇಕು ಅಂತಂದ್ರೆ ಹಿಂದೆ ಆಗಿರಬಾರ್ದು, ಇನ್ನು ಮುಂದೆ ಆಗಬಾರ್ದು ಸರ್. ಈ ಸತಿ ಜಾತ್ರೆ ಹಾಗಾಗಬೇಕು, ಆ ಥರ ನಾನು ಐಡಿಯಾ ಮಾಡಿದ್ದೀನಿ. ಸಂತೋಷ, ನಿನಗೆ ಸಂತೋಷ ಅಂತ ಹೆಸರಿಡಿದಕ್ಕೂ ಸಾರ್ಥಕ ಆಯ್ತು. ನೀನ್ ಎಲ್ಲಿರ್ತೀಯ ಅಲ್ಲಿ ಸಂತೋಷ ಇರುತ್ತೆ ಕಣ. ಹೌದಕ್ಕ, ನಿಮ್ಮೆಲ್ರಿಗೂ ಇನ್ನು ಹೆಚ್ಚಿನ ಸಂತೋಷ ಕೊಡೋಣ ಅಂತ. ಸಾರ್ಗೆ ಅರ್ಥ ಆದಂಗಿಲ್ಲ. ಒಂದು ನಿಮಿಷ ಸರ್, ನಾನು ಹೇಳಿದ್ದು ನಾಳೆ ನನ್ನ ಕಡೆಯಿಂದ ನಿಮಗೆಲ್ಲ ಒಂದು ಅನೌನ್ಸ್ಮೆಂಟ್ ಇದೆ ಅಂತ ಸರ್. ಏನದು? ಸೀಕ್ರೆಟ್. ಅಯ್ಯೋ, ಅನೌನ್ಸ್ಮೆಂಟ್ ಅಂತಲೂ ಹೇಳ್ತೀಯಾ, ಸೀಕ್ರೆಟ್ ಅಂತಲೂ ಹೇಳ್ತೀಯಾ. ನೋಡಿ ಸೂರ್ಯರೇ, ಅದೇನು ಅನೌನ್ಸ್ಮೆಂಟ್ ಅಂತ ನೀವೇ ಕೇಳಿ. ಸೀಕ್ರೆಟ್. ಏನೋ ಅದು ಸೀಕ್ರೆಟ್? ಸಾರ್, ನಿಮಗೆ ಸೀಕ್ರೆಟ್ ಅಂದ್ರೆ ಗೊತ್ತಿಲ್ವಾ? ಸೀಕ್ರೆಟ್ ಅಂದ್ರೆ ನಾನಿವಾಗ ನಿಮ್ಗದನ್ನ ಹೇಳಲ್ಲ ಅಂತ. ತಲಾಟೆ ಸಾಕು, ಹೇಳೋದಿದ್ರೆ ಹೇಳು, ಇಲ್ಲಾಂದ್ರೆ ಹೋಗು ಇಲ್ಲಿಂದ. ಸರ್, ವಿಷಯ ಏನು ಅಂತ ನಾನು ಈಗ ಹೇಳದೆ ಹೋದ್ರು ಒಂದಂತೂ ಸತ್ಯ ಸರ್. ನಾಳೆ ನಿಮಗೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇರುತ್ತೆ, ನೀವು ಅದನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಆ ಜವಾಬ್ದಾರಿ ನಂದು ಸರ್. ಹೌದಾ? ಹಾಗಾದ್ರೆ ನನ್ನ ಕಡೆಯಿಂದ ನಿನಗೆ ಫುಲ್ ಸಪೋರ್ಟ್ ಇದೆ ಕಣ. ಅಕ್ಕ, ನಿಮ್ಮ ಸಪೋರ್ಟ್ ಬೇಕೇ ಬೇಕಕ್ಕ. ಯಾಕೆ ಹೇಳಿ, ಇದೆಲ್ಲ ಆಗ್ತಾ ಇರೋದೇ ನಿಮ್ಮಿಂದ ಅಲ್ವಾ? ನೀನೇನು ಯೋಚನೆ ಮಾಡಬೇಡ, ನಾಳೆ ಅಲ್ಲಿ ಬಂದವರಿಗೆಲ್ಲ ಶಾಕ್ ಆಗ್ಬಿಡ್ಬೇಕು.
ಆ ರೀತಿ ಅರೇಂಜ್ಮೆಂಟ್ ನಾವು ಮಾಡೋಣ. ಕರೆಕ್ಟ್ ಅಕ್ಕ, ನನಗೂ ಅದೇ ಬೇಕಾಗಿರೋದು. ಸರ್, ನೀವು ನಮಗೆ ಸಪೋರ್ಟ್ ಮಾಡಲ್ವಾ ಸರ್? ಸಂತೋಷ್, ಅವ್ರು ನೀನು ಕೇಳ್ತೀಯಾ? ಅವ್ರು ಯಾವಾಗಲೂ ನನ್ನ ಸಪೋರ್ಟೇ. ನೀನೇನು ಯೋಚನೆ ಮಾಡಬೇಡ, ನಿನ್ನ ಜೊತೆಗೆ ನಾನು ಇರ್ತೀನಿ, ಓಕೆನಾ? ಅಕ್ಕ, ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ವೆರಿ ಮಚ್. ಅಕ್ಕ ಅಂದರೆ ಅಕ್ಕ. ಸರ್, ಬರಲಾ ಸರ್?